ಸೂಕ್ತವಾದ ಪ್ರತಿಫಲ ಸಿಕ್ಕಿದೆ. ನಾವು ದೇಶದ ಜನ ಏನು ನಿರ್ಣಯಿಸಿ ಒಕ್ಕಟ್ಟಿನ ಬಲವನ್ನು ಸೈನ್ಯಕ್ಕೆ ನೀಡಿದ್ದೇವೆ, ಅದು ಸಾರ್ಥಕ ಅನ್ನೋ ಮನೋಭಾವ ನಮ್ಮಲ್ಲಿ ಮೂಡೋ ಹಾಗೆ ಸೂಕ್ತ ಕಾರ್ಯಾಚರಣೆ ಆಗಿದೆ. ಇದು ಯುದ್ಧ ಕಾಲ, ಎಲ್ಲರೂ ಸನ್ನದ್ಧರಾಗಿರಬೇಕು. ಗಡಿಯಿಂದ ನಾವು ಎಷ್ಟು ದೂರ ಇದ್ದೇವೆ, ಎಷ್ಟು ಸಮೀಪ ಇದ್ದೇವೆ, ಎಲ್ಲಿ ಇದ್ದೇವೆ ಪ್ರಶ್ನೆ ಅಲ್ಲ. ಎಲ್ಲ ರೀತಿಯ ಜಾಗರೂಕತೆ ನಮ್ಮದು ಆಗಿರಬೇಕು. ಆ ಹಿನ್ನೆಲೆಯೊಳಗೆ ಎಲ್ಲರೂ ತಯಾರಿಯನ್ನು ಮಾಡಿಕೊಳ್ಬೇಕಾಗಿದೆ. ಅಭಿ, ಸೈಟ್ ತೊಗೊಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತೊಗೊಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಗದಗ ಜಿಲ್ಲೆಯೊಳಗೆ ಈಗಾಗಲೇ ಈ ಯುದ್ಧ ಸನ್ನಿವೇಶದೊಳಗೆ ನಾನು ಜಿಲ್ಲಾಧಿಕಾರಿಗಳ ಜೊತೆಗೆ SP ಅವ್ರ ಜೊತೆಗೆ ಮಾತನಾಡಿದ್ದೇನೆ. ನಮ್ಮ ಮಾಜಿ ಸೈನಿಕರ ಸಂಘಟನೆಯ ಅಧ್ಯಕ್ಷರಾದ ಬಸಲಿಂಗಪ್ಪ ಮುಂಡ್ರಿಗಿಯವರ ಜೊತೆಗೆ ಹಾಗೂ ಇನ್ನಿತರ ಕೆಲವು ಮಾಜಿ ಸೈನಿಕ ಪ್ರಮುಖರ ಜೊತೆಗೆ ನಾನು ಮಾತನಾಡಿದ್ದೇನೆ. ನಾಳೆ 10 ಮಾಜಿ ಸೈನಿಕರು ಹಾಗೂ ನಮ್ಮ ಸಿವಿಲ್ ಡಿಫೆನ್ಸ್, ಅದು NCC ಇರ್ಬೋದು, ಸ್ಕೌಟ್ಸ್ ಇರ್ಬೋದು, ಪೊಲೀಸ್ ಅಂಗಸಂಸ್ಥೆಗಳಿರ್ಬೋದು, ಅವು ಎಲ್ಲವುಗಳ ಸಭೆಯನ್ನು ಸಹಿತ ನಾಳೆ 10 ನಾವು DC ಆಫೀಸ್ನ ಆಡಿಟೋರಿಯಂನಲ್ಲಿ ಕರೆದಿದ್ದೇವೆ. ಜನರನ್ನು ಜಾಗೃತರನ್ನಾಗಿಡೋದಕ್ಕೆ ಏನೇನು ಮಾಡಬೇಕು ಅನ್ನೋದಕ್ಕೆ ಸೂಕ್ತವಾದಂಥ ಸಮಾಲೋಚನೆಯನ್ನು ಮಾಡ್ತಾಯಿದ್ದೇವೆ. ನಾನು ನಿನ್ನೆ ಹೇಳ್ತಿದ್ದೆ, ಭಾರತವನ್ನು ಕೆಣಕಿದರೆ ತಕ್ಕ ಶಾಸ್ತಿ ಆಗ್ತದೆ ಅಂಥೇಳಿ. ಆ ತಕ್ಕ ಶಾಸ್ತಿಯ ಮೊದಲ ಹೆಜ್ಜೆಯನ್ನು ನಮ್ಮ ಸೈನ್ಯ, ಭಾರತದ ಸೈನ್ಯ ಇವತ್ತು ಇಟ್ಟಿದೆ. ಪಾಕಿಸ್ತಾನದವರು ಏನು ಭಾರತ ಕೇವಲ ಶಾಂತಿ ಅಂತೇಳಿ ಸುಮ್ಮನೆ ಇರುತ್ತೆ ಅಂತೇಳಿ ತಿಳ್ಕೊಂಡಿದ್ರು, ಅವ್ರಿಗೆ ಸರಿಯಾದ ಉತ್ತರದ ಮೂಲಕ ಜ್ಞಾನೋದಯ ಮಾಡುವ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಭಾರತವನ್ನು ಕೆಣಕಿದವರನ್ನು ಬಿಡೋದಿಲ್ಲ ಅನ್ನೋದನ್ನು ಸಾಬೀತು ಮಾಡ್ತಕ್ಕಂಥ ಸಂದರ್ಭ, ಕಾಲ ಈಗ ಬಂದಿದೆ. ಆ ಒಂದು ಕಾರ್ಯಾಚರಣೆ ನಡೆದಿದೆ. ನಮಸ್ಕಾರ. ದಿಸ್ ಈಸ್